ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಲಕ್ಷ್ಮಿಗೆ 2 ಸ್ಟೆಪ್ ಸೀರೆಯನ್ನು ಯಾವ ಥರ ಉಡಿಸೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಪ್ಲೀಸ್ ಯಾರಾದರೂ ಹೊಸೊಬ್ಬರು ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ಮುಂದೆ ಅಪ್ಲೋಡ್ ಮಾಡೋಂಥ ವೀಡಿಯೋಸ್ ಎಲ್ಲನೂ ನಿಮಗೆ ತಪ್ಪದೆ ರೀಚ್ ಆಗುತ್ತೆ. ಈಗ ನೀವು ನೋಡ್ತಾ ಇರ್ಬೋದು, ನಾನು ಒಂದು ಸೀರೆ ತೊಗೊಂಡು 2 ಸ್ಟೆಪ್ ಉಡಿಸೋದಕ್ಕೆ ನಾನು 2 ಫೋಲ್ಡನ್ನು ಮಾಡ್ತಾಯಿದ್ದೀನಿ. ಅಂದರೆ ಒಂದು ಬಾರ್ಡರ್ ಕೆಳಗಡೆ, ಒಂದು ಬಾರ್ಡರ್ ಮೇಲ್ಗಡೆ ಬರೋ ಥರ ಫೋಲ್ಡಿಂಗನ್ನು ಮಾಡ್ತಾಯಿದ್ದೀನಿ. ಈ ಥರ ಫೋಲ್ಡಿಂಗನ್ನು ಮಾಡೋದ್ರಿಂದ ನಾವು 2 ಸ್ಟೆಪ್ ನೆರಿಗೆ ಬರೋ ಥರ ನಾವು ಸೀರೆನ ಉಡಿಸ್ಬೋದು. ಹಾಗೆ ಇಲ್ಲಿ ನಾನು ಸೆರಗನ್ನು ಕೂಡ ಫೋಲ್ಡ್ ಮಾಡಿ ಇಟ್ಕೊಳ್ತಾ ಇದ್ದೀನಿ, ಪ್ಲೀಟ್ಸನ್ನು ರೆಡಿ ಮಾಡಿ. ಇದು ನಮಗೆ ಸೆರಗನ್ನು ಹಾಕೋದಕ್ಕೆ ಈ ಥರ ಪ್ಲೀಟನ್ನು ಮಾಡಿ ಇಟ್ಕೊಂಡ್ರೆ ನಮಗೆ ತುಂಬಾ ಈಸಿ ಆಗುತ್ತೆ. ಮತ್ತು ನಾವು ಹೇಗೆ ಸೀರೆ ಉಡ್ತೀವೋ ಅದೇ ಥರ ನಾವು ಲಕ್ಷ್ಮಿಗೆ ಸೀರೆನ ಉಡಿಸೋದನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ ನಾನು. ನೋಡಿ, ಈ ರೀತಿ ನಾವು ನೀಟಾಗಿ ಮೊದಲೇ ನಮಗೆ ಈ ಥರ ಸೀರೆ ಉಡಿಸಬೇಕು ಅಂತ ಇದ್ದರೆ ಪ್ರಿಪ್ರೇಷನ್ ಬೇಕಾಗುತ್ತೆ. ಮೊದಲೇ ಸೀರೆ ಎಲ್ಲ ನಾವು ಫೋಲ್ಡ್ ಮಾಡಿ ಇಟ್ಟರೆ ತುಂಬ ಈಸಿಯಾಗಿ ನಾವು ಸೀರೆನ ಉಡಿಸ್ಬೋದು. ವರಮಹಾಲಕ್ಷ್ಮಿಗೆ ತುಂಬ ವಿಧಾನದಲ್ಲಿ ನಾವು ಸೀರೆಯನ್ನು ಉಡಿಸ್ಬೋದು. ತುಂಬ ಸಿಂಪಲ್ಲಾಗಿ ಸೀರೆ ಉಡಿಸಬೇಕು ಅಂತ ಇದ್ದರೆ ಬ್ಲೌಸ್ ಪೀಸಲ್ಲಿ ನೀವು ಸೀರೆ ಉಡಿಸ್ಬೋದು. ಅದನ್ನು ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ, ಅದನ್ನು ಕೂಡ ನೀವು ಚೆಕ್ ಮಾಡಿ. ಅದು ಕೂಡ ತುಂಬ ಈಸಿ ಆಗುತ್ತೆ. ಈಗ ನಾವು ಸೀರೆಯನ್ನು ಫೋಲ್ಡ್ ಮಾಡ್ಕೊಂಡಾದಮೇಲೆ ಈ ರೀತಿ ಪ್ಲೀಟ್ ಮಾಡಿಕೊಂಡು ಬರಬೇಕು. ಈ ರೀತಿ ಮಾಡೋದ್ರಿಂದ ನಮಗೆ ತುಂಬಾ ಈಸಿ ಆಗುತ್ತೆ. ಮತ್ತು ಬಾರ್ಡರ್ ಅಷ್ಟು ಡಿಸೈನ್ ಇಲ್ಲದೆ ಇರೋದು, ತುಂಬಾ ಪ್ಲೇನ್ ಇರೋದಾದರೆ ತುಂಬ ಒಳ್ಳೆಯದು. ಆಗ ನಮಗೆ ಅಷ್ಟು ಅದು ಹೈಲೈಟಾಗಿ ಕಾಣೋದಿಲ್ಲ. ಮೇಲೆ ಒಂದು ಬಾರ್ಡರ್, ಕೆಳಗಡೆ ಒಂದು ಬಾರ್ಡರ್ ಬರೋದ್ರಿಂದ ಕೆಳಗಡೆ ಬಾರ್ಡರ್ ಉಲ್ಟಾ ಆಗಿರುತ್ತೆ. ಆದರೆ ಅದು ಡಿಸೈನ್ ಇಲ್ಲದೆ ಇರೋದಾದರೆ ನಮಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಮತ್ತು ಈ ರೀತಿ ಮಾಡಿಕೊಂಡು ಪಿನ್ ಅಥವಾ ಕ್ಲಿಪ್ಸ್ ಇದ್ದರೆ ಕ್ಲಿಪ್ಪನ್ನು ಹಾಕ್ಕೊಳ್ಬೋದು. ಪಿನ್ನನ್ನು ಹಾಕ್ಕೊಳ್ಳೋದಕ್ಕೆ ತುಂಬಾ ಟೈಟ್ ಆಗುತ್ತೆ. ಹಾಗಾಗಿ ನಾನಿಲ್ಲಿ ಕ್ಲಿಪ್ಪನ್ನು ಹಾಕ್ಕೊಳ್ತೀನಿ. ನೋಡಿ, ಇಲ್ಲಿ ಕ್ಲಿಪ್ ಹಾಕಿ ರೆಡಿ ಮಾಡಿ ಇಟ್ಟಿದ್ದೀನಿ. ಎಷ್ಟು ನಮಗೆ ನೆರಿಗೆ ಬೇಕು, ಎಷ್ಟು ಪ್ಲೀಟ್ ಬೇಕು ಅಷ್ಟು ನಾನಿಲ್ಲಿ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಬಿಂದಿಗೆ ತೊಗೊಂಡಿದ್ದೀನಿ, ಕೆಳಗಡೆ ಒಂದು ಪಾತ್ರೆಯನ್ನು ಇಟ್ಟಿದ್ದೀನಿ, ಕವುಚಿ ಹಾಕಿ. ಅದಾದಮೇಲೆ ಇಲ್ಲಿ ಒಂದು ಗಟ್ಟಿಯಾಗಿರುವಂಥ ಒಂದು ಥ್ರೆಡ್ಡನ್ನು ತೊಗೊಂಡು ಕಟ್ತಾ ಇದ್ದೀನಿ. ಸುತ್ತಲೂ ನಾವು ಕಟ್ಟಿದರೆ ನಮಗೆ ಟೈ ಮಾಡೋದಕ್ಕೆ ಸರಿಯಾಗುತ್ತೆ, ಪ್ಲೀಟ್ಸನ್ನು ಹಾಕೋದಕ್ಕೆ ಸೆಕ್ಯೂರ್ ಮಾಡ್ಕೊಳ್ಳೋದಕ್ಕೆ ಸರಿಯಾಗುತ್ತೆ. ಹಾಗಾಗಿ ಒಂದು ಲಟ್ಟಣಿಗೆಯನ್ನು ಕೂಡ ಇಲ್ಲಿ ಹಾಕ್ಕೊಂಡು ಕಟ್ಟಿದ್ದೀನಿ. ಇದಕ್ಕೆ ನಾವು ಸೆರಗನ್ನು ಹಾಕ್ಕೊಳ್ಬೋದು ಈ ಥರ ಕಟ್ಟೋದ್ರಿಂದ. ನೋಡಿ, ಇವಾಗ ಪ್ಲೀಟ್ಸನ್ನು ನಾನು ಹಗ್ಗಕ್ಕೆ ಹಾಕ್ಕೊಂಡು ಆಗಿದೆ. ಅದಾದಮೇಲೆ ಸೆರಗನ್ನು ನಾನು ಹಿಂದೆಯಿಂದ ಮುಂದ್ಗಡೆ ತೊಗೊಂಬಂದು ಹಾಕ್ಕೊಂಡಿದ್ದೀನಿ. ಇನ್ನು ನಾವು ಮೇಲ್ಗಡೆ ನೆರಿಗೆಯನ್ನು ನೀಟಾಗಿ ಮತ್ತು ಹಾಗೆ ಕೆಳಗಡೆ ಇರುವಂಥ ನೆರಿಗೆಯನ್ನು, ಕ್ಲಿಪ್ಸನ್ನೆಲ್ಲ ರಿಮೂವ್ ಮಾಡಿ ನಾವು ಸ್ಪ್ರೆಡ್ ಮಾಡ್ಕೊಳ್ಬೇಕು ಪ್ಲೀಟ್ಸನ್ನು. ಆದಷ್ಟು ನಾವು ನೀಟಾಗಿ ಪ್ಲೀಟ್ಸನ್ನು ಸ್ಪ್ರೆಡ್ ಮಾಡಿಕೊಂಡ್ರೆ ಆಮೇಲೆ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ, 2 ಸ್ಟೆಪ್ ಕಾಣುತ್ತೆ. ಹಾಗೆ ಸೆರಗನ್ನು ಕೂಡ ನಾವು ಪ್ಲೀಟನ್ನು ಸ್ಪ್ರೆಡ್ ಮಾಡಿದರೆ ಅದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕವರ್ ಆಗಬೇಕು. ಬಿಂದಿಗೆ ಕವರ್ ಆಗೋ ಥರ ನಾವು ಪ್ಲೀಟ್ಸನ್ನು ಸ್ಪ್ರೆಡ್ ಮಾಡಬೇಕು. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಬಿಂದಿಗೆಯಲ್ಲಿ ನಾನು ಒಂದು ಸ್ವಲ್ಪ ನೀರನ್ನು ತುಂಬಿಸಿ ಇಟ್ಕೊಂಡಿದ್ದೀನಿ. ನೀವು ಹೇಗೆ ಅನುಕೂಲಕ್ಕೆ ಅನುಗುಣವಾಗಿ ಅಥವಾ ನಿಮ್ಮ ಕ್ರಮಾನುಸಾರ ಹೇಗಿದೆಯೋ ಹಾಗೆ ಮಾಡ್ಕೊಳ್ಳಿ. ಈಗ ಜಸ್ಟ್ ನಾನು ವಿಡಿಯೋಗೋಸ್ಕರ ಸ್ವಲ್ಪ ನೀರನ್ನು ಹಾಕಿ ತುಂಬಿಸಿ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಸೆರಗನ್ನು, ಪ್ಲೀಟನ್ನು ಕೂಡ ನಾನು ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಈ ಥರ ಮಾಡಿ ನೀಟಾಗಿ ಹಿಂದೆ ಪಿನ್ನಿಂದ ಸೆಕ್ಯೂರ್ ಮಾಡಿ ಆಮೇಲೆ ಒಂದು ಸೊಂಟ ಪಟ್ಟಿ ಕಟ್ಟಿದರೆ ತುಂಬ ಚೆನ್ನಾಗಿ ಕಾಣುತ್ತೆ ಲಕ್ಷ್ಮಿಯ ಅಲಂಕಾರ.
ಹಾಗೆ ಬೇಕಾದಂತಹ ಒಡವೆಗಳನ್ನು ಕೂಡ ಹಾಕಿದರೆ ಆಯಿತು. ಅಲಂಕಾರ ಎಲ್ಲ ಕಂಪ್ಲೀಟ್ ಆಯಿತು, ತುಂಬಾ ಸಿಂಪಲ್ಲಾಗಿ. ಹಾಗೆ ಇಲ್ಲಿ ನಾನು ತೆಂಗಿನಕಾಯಿಯನ್ನು ಇಟ್ಟು ಅದಾದಮೇಲೆ ಮುಖವಾಡವನ್ನು ಹಾಕ್ತಾಯಿದ್ದೀನಿ. ಲಕ್ಷ್ಮೀ ಮುಖವಾಡಗಳು ತುಂಬ ಕಡಿಮೆ ಬೆಲೆಗೆ ತುಂಬಾ ಚೆನ್ನಾಗಿರುವಂಥದ್ದು ಮೀಶೋದಲ್ಲಿ ಸಿಗುತ್ತೆ. ಬೇಕಿದ್ದರೆ ನೀವು ಸರ್ಚ್ ಮಾಡಿ ಆರ್ಡರ್ ಮಾಡ್ಕೊಳ್ಬೋದು. ಇವಾಗಲೇ ಕೆಲವೊಬ್ಬರು ಆಷಾಢದಲ್ಲಿ ಲಕ್ಷ್ಮೀ ಪೂಜೆನ ಮಾಡ್ಕೊಳ್ತಾರೆ, ಕೆಲವೊಬ್ಬರು ಶ್ರಾವಣ ಮಾಸದಲ್ಲಿ ಮಾಡ್ಕೊಳ್ತಾರೆ. ಸೊ ನಿಮ್ಮ ಕ್ರಮಾನುಸಾರ ಹೇಗಿದೆಯೋ ಹಾಗೆ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನೋಡಿ, ಇವಾಗ ಅಲಂಕಾರ ಎಲ್ಲ ಫುಲ್ ಕಂಪ್ಲೀಟ್ ಆಗಿದೆ. ಲಕ್ಷ್ಮಿ ಹೇಗೆ ಕಾಣ್ತಾ ಇದ್ದಾಳೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಹೂವಿನ ಹಾರ ಇರ್ಬೋದು ಅಥವಾ ಇನ್ಯಾವುದೇ ಬಳೆಗಳನ್ನು ನಾನಿಲ್ಲಿ ಹಾಕಿದ್ದೀನಿ. ಅಂದರೆ ಕೋಲು ಕಾಣಬಾರ್ದು ಅಂತೇಳಿ ಇಲ್ಲಿ ಬಳೆಗಳನ್ನು ಹಾಕಿದ್ದೀನಿ ನಾನು. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.